ಸಾಲುಗಳು ಪುರಾತನ ಮಾರ್ಗಗಳ ಕಡೆಗೊಂದು ಸವಿಯಾದ ಯಾತ್ರೆ. ಜಾನ್ ವೆಸ್ಲಿಗೆ ನಾನು ಇತ್ತೀಚೆಗೆ ಓದಿದೆ, ಅವನನ್ನು ದ ಬೆಸ್ಟ್ ಲವ್ಡ್ ಮ್ಯಾನ್ ಇನ್ ಇಂಗ್ಲೆಂಡ್ ಅಂತ ಕರೀತಿದ್ರಂತೆ. ಇಂಗ್ಲೆಂಡಿನಲ್ಲೇ ಪ್ರೀತಿಸಲ್ಪಡುವಂಥ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಜಾನ್ ವೆಸ್ಲಿ ಅಂತ ಹೇಳೋರಂತೆ. ಆದರೆ ಅವನ ಜೀವಿತವೆಲ್ಲ ಗಾಯಗಳೇ. ಅವನ ತಾಯಿಗೆ 19 ಮಕ್ಕಳಲ್ಲಿ ಅವನ 15ನೇ ಮಗ. ಅವರ ಅಪ್ಪ ಕ್ಲರ್ಜಿ ಪಾಸ್ಟರ್ ಆಗಿ ಒಂದು ಸಭೆಯಲ್ಲಿ ಇದ್ದಂಥ ವ್ಯಕ್ತಿ, ಆದರೆ ಸಾಲಗಾರ. ಒಂದು ದಿವಸ ಮನೆಗೆ ಬೆಂಕಿ ಬಿತ್ತು, ಅದರಲ್ಲಿ ಉಳಿದಂಥ ಮಕ್ಕಳಲ್ಲಿ ಜಾನ್ ವೆಸ್ಲಿ 15ನೇ ಮಗ. ಹಿ ವಾಸ್ ಎ ಬ್ರ್ಯಾಂಡ್ ಪ್ಲಕ್ಡ್ ಔಟ್ ಆಫ್ ಫೈರ್. ಆ ಬೆಂಕಿಯಿಂದ ಆರಿಸಿ ತೆಗೆದಂತಹ ಒಬ್ಬ ವ್ಯಕ್ತಿಯಾಗಿ ಅವನು ಉಳಿಯಲ್ಪಟ್ಟ. ಅವನ ಅಗತ್ಯತೆಗಳಿಗೆ ಅವನಿಗಿಲ್ಲದೆ ಕಷ್ಟಪಟ್ಟ. ಸಣ್ಣ ವಯಸ್ಸಿನಲ್ಲಿ ಮಗುವಾಗಿದ್ದಾಗ ಅವನಿಗೆ ಅನೇಕ ಅಗತ್ಯತೆಗಳಿಗೆ 15 ಮಕ್ಕಳನ್ನ ಸಾಕ್ಲಿಕ್ಕೆ ಆ ತಾಯಿಗೆ ಆಗಲಿಲ್ಲ. ಸ್ವನೀತಿವಂತನಾಗಿ ಅವನಿಗೆ ಗಾಯ, ಬೇರೆಯವರನ್ನು ಯಾವಾಗಲೂ ಟೀಕಿಸ್ತಲೇ ಇದ್ದ. ಅದಾದಮೇಲೆ ಅವನಿಗೆ ಒಬ್ಬಳು ಹುಡುಗಿ ಸುಂದರವಾದವಳು ಸಿಕ್ಕಿದ್ಲು. ಅವಳನ್ನು ಲವ್ ಮಾಡಿ ಇನ್ನೇನು ಸೆಟ್ಲ್ ಆಗಬೇಕು ಅಂತ ಯೋಚನೆ ಮಾಡ್ದ. ಲವ್ ಫೇಲ್ಯೂರ್. ಒಬ್ಬ ದೇವರ ಮನುಷ್ಯ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮ್ಯಾನ್ ಆಫ್ ಗಾಡ್ ಅಂತ ಹೇಳಿದ್ರೆ ಅವನು ಪರ್ಫೆಕ್ಟ್ ಅಲ್ಲ. ದೇವರ ಮನುಷ್ಯ ಯಾರು ಗೊತ್ತಾ? ಅವನು ದೇವರ ಮನುಷ್ಯನಾಗಬೇಕಂತ ಆಸೆ ಇದೆ, ಆದರೆ ಅವನ ಫೇಲ್ಯೂರ್ಗಳಲ್ಲೂ ಅವನು ದೇವರ ಹತ್ರ ಹೋಗ್ತಾನಲ್ಲ, ಅವನು ದೇವರ ಮನುಷ್ಯ. ಆ ಮ್ಯಾನ್ ಆಫ್ ಗಾಡ್ ಆಗಲಿಕ್ಕೆ ಅವನು ಎಷ್ಟು ಕಷ್ಟಪಟ್ಟ ಗೊತ್ತಾ? ಕಡೆಯದಾಗಿ ಅವನಿಗೆ ಲೈಫ್ನಲ್ಲಿ ಇಷ್ಟು ಫ್ರಸ್ಟ್ರೇಷನ್ ಆಯಿತು ಲವ್ವಿಂದ, 48 ವಯಸ್ಸುವರೆಗೂ ಮದುವೆ ಆಗಲಿಲ್ಲ ಅವನು. ಆದರೆ 48ನೇ ವಯಸ್ಸಿನಲ್ಲಿ ಅವನು ಮದುವೆ ಆಗಿದ್ದು ಯಾರನ್ನ? 4 ಮಕ್ಕಳ ತಾಯಿ ವಿಧವೇನ. ಅವಳಿಗೆ ಒಂದು ಲೈಫ್ ಕೊಡೋಣ ಅಂತ ಮದುವೆ ಆದ. ಆದರೆ ನಿಮಗೆ ಗೊತ್ತಾ, ಅವನ ಜೀವಿತದುದ್ದಕ್ಕೂ ಮುಳ್ಳೆ ಅವಳು. ಅವಾಗ ಜಾನ್ ವೆಸ್ಲಿ ಪ್ರಸಂಗ ಮಾಡುವಾಗ ಬಂದು ಪಿಲ್ಲೋವನ್ನು ತೆಗೆದುಕೊಂಡು ಬಂದು ಪುಲ್ಪಿಟ್ ಹತ್ರ ಹಾಕೊಳ್ಳಂತೆ. ನೀನು ಇಲ್ಲೇ ಇದ್ಬಿಡು, ಮನೆಗೆ ಮಾತ್ರ ಬರಬೇಡ. ಜಾನ್ ವೆಸ್ಲಿಗೆ ಇಷ್ಟು ಸಂಕಟವನ್ನು ಕೊಟ್ಟಿದ್ದಾಳೆ. ಅವನ ಸೇವೆಗೆ ಹೋಗುವಾಗೆಲ್ಲ ಹಿಂಸೆಗಳೇ ಅವನ ಹೆಂಡತಿಯಿಂದ. ಒಂದು ದಿವಸ ಗಮನ ಇಟ್ಟು ಕೇಳ್ರಿ, ಒಂದು ಸ್ವಾರಸ್ಯ ಘಟನೆ ನಡೀತು. ಕಾಡಿಗೆ ಸೇವೆ ಮಾಡಿಬಿಟ್ಟು ಬಂದಂತೆ ಮನೆ ಹತ್ರ ಒಂದು ಹೋಸ್ಟ್ ಬಂದು ನಿಂತಿತ್ತಂತೆ ಬಾಗ್ಲ ಹತ್ರ. ಯಾವುದಿದು ಗೋಸ್ಟು? ದೇವದೂತನ ಇಲ್ಲ ಸೈತಾನನ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಮಾತು ಹೇಳಿದ್ನಂತೆ, ಓ ನೀನು ದೇವದೂತ ಮಾತ್ರ ಆಗಿರಲ್ಲ. ಒಂದು ವೇಳೆ ನೀನು ದೇವದೂತ ಆಗಿದ್ರೆ ನನಗೇನು ಪ್ರಾಬ್ಲಮ್ ಕೊಡಲ್ಲ, ಯಾಕಂದರೆ ನಿನ್ನ ದೇವರನ್ನೇ ನಾನೇನು ಮಾಡ್ತಾ ಇರೋದು, ಸೇವಿಸ್ತಾ ಇರೋದು ಅಂದಂತೆ. ಮತ್ತೆ ಹೇಳಿದ್ನಂತೆ, ನೀನು ದೆವ್ವದ ದೂತ ಆಗಿದ್ರು ನೀನು ನನಗೆ ಪ್ರಾಬ್ಲಮ್ ಕೊಡಲ್ಲ, ಯಾಕೆ ಗೊತ್ತಾ, ನಿನ್ನ ತಂಗಿನೇ ನಾನು ಮದುವೆ ಆಗಿರೋದು ಅಂದಂತೆ. ಕೆಲವರು ದೆವ್ವದ ತಂಗಿನ ಮದುವೆ ಆದರೆ ಇನ್ನೇನಾಗುತ್ತೆ? ಅಂಥವರು ನನಗೆ ಗೊತ್ತಿದ್ದಾರೆ ಪಾಪ ಪಾಸ್ಟರ್ಗಳಾಗಿ. ಎಷ್ಟು ಸಂಕಟ ಇದೆ ಗೊತ್ತಾ ಅವರುಗಳು. ಅವರೆಲ್ಲ ಸಂಕಟವನ್ನು ನನಗೆ ಹೇಳುವಾಗ ನಾನು ತಗೊಳ್ತಾ ಇರ್ತೀನಿ. ಆದರೆ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಅವೆಲ್ಲವುಗಳು ಇದ್ದರೂ ಕೂಡ ಜಾನ್ ವೆಸ್ಲಿ ಅವನ ಪ್ರಸಂಗ ಮಾಡಲಿಕ್ಕೆ ಚರ್ಚ್ಗಳು ಅವನಿಗೆ ಡೋರ್ ತೆಗಿಲಿಲ್ಲ. ಅವರ ಅಪ್ಪನ ಸಮಾಧಿ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡ್ದ. ಈ ಗಾಯಗಳನ್ನೆಲ್ಲ ಇಟ್ಕೊಂಡು ಆ 4 ಮಕ್ಕಳು ವಿಧವೆಯನ್ನು ಉಳ್ಕೊಂಡು ಅವನ ಸೇವೆ ಹೇಗೆ ಮಾಡಿರ್ಬೋದು? ನಾನೊಬ್ಬ ಸೇವಕನಾಗಿ ಸ್ವಲ್ಪ ಊಹೆ ಮಾಡಿದ್ರು ನನ್ನ ಹೃದಯ ಒಡೆದೋಗುತ್ತೆ. ಜಾನ್ ವೆಸ್ಲಿ ಇಷ್ಟೆಲ್ಲ ಗಾಯಗಳಿದ್ದಕ್ಕೆ ಅವನಿಗಿಂತ ಚೆನ್ನಾಗಿ ಒಬ್ಬ ಪ್ರಸಂಗ ಮಾಡೋ ಜಾರ್ಜ್ ವಿಟ್ಫೀಲ್ಡನ್ನು ನೋಡಿದಾಗ ಹರ್ಟ್ ಮಾಡ್ದ ಅವನು. ಜಾರ್ಜ್ ವಿಟ್ಫೀಲ್ಡ್ ಅವನೊಬ್ಬ ಸುಳ್ಳುಗಾರ ಅಂದ. ಅವನಿಗೂ ಸ್ಟ್ರಗಲ್ ಬಂತು. ಅವನ ತಮ್ಮ ಚಾರ್ಲ್ಸ್ ವೆಸ್ಲಿ ಹೇಳ್ದ, ಅವನ ಸನ್ ಆಫ್ ದ ಡೆವಿಲ್ ಅಂದ್ಬಿಟ್ಟ ಜಾರ್ಜ್ ವಿಟ್ಫೀಲ್ಡ್ನ. ಅವರೆಲ್ಲ ಅದು ಹಾದು ಹೋದ್ರು. ಇದೆಲ್ಲ ಗಾಯಗಳನ್ನ ಇಟ್ಟು ಜಾರ್ಜ್ ವಿಟ್ಫೀಲ್ಡ್ ಹೆಸರನ್ನೆಲ್ಲ ಕೆಡಿಸಿದ ಮೇಲೆ ವಾಕ್ಯದಾತನು, ಯಾಕಂದ್ರೆ ಪ್ರಸಂಗ ಮಾಡ್ಲಿಕ್ಕೆ ಹೋದಾಗ ಅಲ್ಲಲ್ಲಿ ಹಿಂಸೆ ಬರೋದು. ಇಟ್ಟಿಗೆ ಹೊಡೆಯೋರಂತೆ, ಕೆಲವು ಕಡೆ ಮೊಟ್ಟೆ ಹೊಡೆಯೋರಂತೆ ವೆಸ್ಲಿಗೆ. ಆ ಗಾಯಗಳೆಲ್ಲ ಆದವನು ದೇವರ ಹೃದಯಕ್ಕೆ ವಾಕ್ಯದಲ್ಲಿ ಹತ್ತಿರವಾದ್ಮೇಲೆ, ವರ್ಷಗಳಾದ್ಮೇಲೆ ಅವನ್ನ ಕೇಳ್ತಾರೆ, ವಿಟ್ಫೀಲ್ಡ್ ಬಗ್ಗೆ ನೀವೇನು ಹೇಳ್ತೀರಾ ಅಂದಾಗ ವೆಸ್ಲಿ ಹೇಳಿದ ಮಾತು, ವಿಟ್ಫೀಲ್ಡು ದೇವರ ಸನ್ನಿಧಿಯಲ್ಲಿ ನಾನು ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆ? ವಿಟ್ಫೀಲ್ಡ್ ದೇವರ ಸಿಂಹಾಸನದ ಹತ್ತಿರದಲ್ಲಿ ಇಷ್ಟು ಕ್ಲೋಸ್ ಆಗಿರ್ತಾನೆ, ನನಗೆ ಗೇಟಲ್ಲಿ ಕಾಣ್ತಾನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂದ್ಬಿಟ್ನಂತೆ. ಗೊತ್ತಾಗ್ತಿದೆಯಾ ದೇವರ ಮನುಷ್ಯನು ತನ್ನ ಹೊಟ್ಟೆ ಕಿಚ್ಚಿನ ಸ್ಟ್ರಗಲನ್ನು ಹೇಗೆ ಗೆದ್ದಿದ್ದಾನೆ ಅಂತ? ಈ ಭಕ್ತರುಗಳನ್ನೆಲ್ಲ ನೀವು ನೋಡುವಾಗ ನಿಮ್ಗೇನು ಅರ್ಥ ಆಗುತ್ತೆ? ಇಷ್ಟೆಲ್ಲ ಗಾಯಗಳುಳ್ಳಂಥ ಭಕ್ತರುಗಳು ಅವರ ಸೇವೆ ಬಿಡಲಿಲ್ಲ. ಆದರೆ ವೆಸ್ಲಿ ಇದೆಲ್ಲ ಗಾಯಗಳಿಂದ ವಾಸಿಯಾದವನು ಮಾತ್ರನೇ 25,000 ಮೈಲ್ ಸೇವೆ ಮಾಡ್ದ, 40,000 ಪ್ರಸಂಗಗಳನ್ನು ಮಾಡ್ದ, 30,000 ಪೌಂಡ್ಗಳನ್ನು ಸೇವೆಗೆ ಕೊಟ್ಟ. ಈಸ್ ಒನ್ ಆಫ್ ಮೈ ಗ್ರೇಟ್ ಇನ್ಸ್ಪಿರೇಷನ್. 1,35,000 ಸಭೆಯ ಸದಸ್ಯರುಗಳನ್ನು ಎಬ್ಬಿಸ್ದ. 541 ಪ್ರಸಂಗಿಗಳು ಸಾಯುವಾಗ ಇದ್ರಂತೆ. ಆದರೆ ಸಾಯುವಾಗ ಹೇಳಿದಂಥ ಮಾತೇನು? ದ ಬೆಸ್ಟ್ ಆಫ್ ಆಲ್, ಗಾಡ್ ವಿತ್ ಅಸ್ ಅಂದ.
ಸಾಯುವಾಗ ಹೇಳಿದಂಥ ಮಾತು, ದ ಬೆಸ್ಟ್ ಆಫ್ ಆಲ್. ಯಾಕಂದರೆ ಆ ಗಾಯಗಳೆಲ್ಲ ಅವನಿಗೆ ವಾಸಿಯಾಗಿತ್ತು. ಅದಕ್ಕೆ ಅವನು ಸಾಯುವಾಗ 2 ಕೈಗಳನ್ನು, ಕ್ಲರ್ಜಿ ಗೌನ್ನ ಮಾತ್ರ ಬಿಟ್ಟು ಸತ್ತ. ಆಸ್ತಿ ಪಾಸ್ತಿಗಳು ಹೆಚ್ಚಾಗಿರಲಿಲ್ಲ, ಆದರೆ ದ ಬೆಸ್ಟ್ ಲವ್ಡ್ ಮ್ಯಾನ್ ಇನ್ ಇಂಗ್ಲೆಂಡ್.